ಮಹಾನಗರ ಪಾಲಿಕೆಯಿಂದ ದಿವ್ಯಾಂಗರಿಗೆ ಆಸರೆ 26 ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ. ಮಹಾನಗರ ಪಾಲಿಕೆಯ ಶೇಕಡಾ 5 ಯೋಜನೆ ಅಡಿ ದಿವ್ಯಾಂಗರ ಸ್ವಾವಲಂಬನೆಗೆ ಮಹತ್ವದ ಕೊಡುಗೆ ನೀಡಲಾಗಿದೆ. ಉತ್ತರ ಮತಕ್ಷೇತ್ರದ ಶಾಸಕ ಆಶಿಫ್ ಶೇಟ್ ಹಾಗೂ ಮಹಾಪೌರರ ಸಮ್ಮುಖದಲ್ಲಿ 26 ದಿವ್ಯಾಂಗ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನವನ್ನು ವಿತರಿಸಲಾಗಿದ್ದು, ಇದೇ ವೇಳೆ ಮಹಾಪಾಲಿಕೆಯ ಜನನ ಮರಣ ಸಹಾಯವಾಣಿ ಕೇಂದ್ರಕ್ಕೂ ಚಾಲನೆ ನೀಡಲಾಯಿತು. ಮಹಾನಗರ ಪಾಲಿಕೆ ಶೇಕಡಾ 5 ಯೋಜನೆ ಅಡಿ 38,98,700 ರೂಪಾಯಿ ಅನುದಾನದಲ್ಲಿ 26 ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮತ್ತು ಜನನ ಮರಣ ಅರ್ಜಿ ಸ್ವೀಕೃತಿ ಕೇಂದ್ರ ಮತ್ತು ಸಹಾಯವಾಣಿ ಕೇಂದ್ರದ ಲೋಕಾರ್ಪಣೆಯನ್ನು ಉತ್ತರ ಮತಕ್ಷೇತ್ರದ ಶಾಸಕ ಆಶಿಫ್ ಶೇಟ್, ಮಹಾಪೌರ ಪ್ರೀತಿ ಕಾಮ್ಕರ್, ಉಪಮಹಾಪೌರ ಹನುಮಂತ್ ಕೊಂಗಾಲಿ, ಆಡಳಿತ ಪಕ್ಷದ ನಾಯಕ ಸಂತೋಷ್ ಪೇಡ್ನೇಕರ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ರಾಥೋಡ್, ನಗರ ಸೇವಕರು ಇನ್ನುಳಿದವರು ಉಪಸ್ಥಿತಿಯಲ್ಲಿ ನೆರವೇರಿಸಲಾಯಿತು. ಈ ವೇಳೆ ಮಾತನಾಡಿದ ಶಾಸಕ ಆಶಿಫ್ ಶೇಟ್ ಅವರು, ಮಹಾನಗರ ಪಾಲಿಕೆ ಯೋಜನೆಯ 38,98,700 ರೂಪಾಯಿ ಅನುದಾನದಲ್ಲಿ 26 ದಿವ್ಯಾಂಗರಿಗೆ ತ್ರಿಚಕ್ರ ವಾಹನ ವಿತರಣೆ ಮಾಡಲಾಗಿದೆ. ಇದು ದಿವ್ಯಾಂಗರ ಸ್ವಾವಲಂಬನೆಗೆ ಪೂರಕವಾಗಲಿದೆ. ಅವಶ್ಯಕತೆ ಇದ್ದ ದಿವ್ಯಾಂಗರು ಅರ್ಜಿ ಸಲ್ಲಿಸಿದರೆ ಅವರಿಗೆ ಬೇಕಾದ ಸಹಾಯವನ್ನು ಮಾಡಲು ಮಹಾನಗರ ಪಾಲಿಕೆ ಮತ್ತು ಸರ್ಕಾರ ಬದ್ಧವಾಗಿದೆ ಎಂದರು. ಇನ್ನು ಕ್ರೀಡಾಳುಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಪರಿಷತ್ ಸಭೆಯಲ್ಲಿ ಚರ್ಚಿಸಿ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು. 38.69 ಲ್ಯಾಕ್ಸ್ನಿಂದ 26 ಮೋಟರೈಸ್ಡ್ 3 ವೀಲರ್ಸ್ ನಾವು ಫಿಸಿಕಲಿ ಚಾಲೆಂಜ್ಡ್ ನಮ್ಮ ತಮ್ಮ ಅವರಿಗೆ ತಂಗಿ ಅವ್ರಿಗೆ ಕೊಡ್ತಾ ಇದ್ದೇವೆ. ಇದರಿಂದ ಇವ್ರಿಗೆ ಮೊಬಿಲಿಟಿ ಆಗ್ಬೋದು, ಎಲ್ಲೇ ಹೋಗಲಿಕ್ಕೆ ಯಾರ ಮೇಲೆ ಡಿಪೆಂಡೆನ್ಸ್ ಆಗೋದಿಲ್ಲ. ಅದು ಭಾವನೆ ತಗೊಂಡು ಮಹಾನಗರ ಪಾಲಿಕೆಯಿಂದ ಪೂಜೆ ಮಹಾಪೌರ ಮೇಡಮ್, ಉಪಮಹಾಪೌರ ಮೇಡಮ್, ಆಯುಕ್ತರು, ಎಲ್ಲ ಕಾರ್ಪೊರೇಟ್ಸ್ ಕೂಡ ಮಹಾನಗರ ಪಾಲಿಕೆಯಿಂದ ಕೊಡ್ತಾ ಇದ್ದೀವಿ. ಮತ್ತು ಮುಂದಿನ ದಿವಸ ಮತ್ತು ಅವ್ರು ಅಪ್ಲಿಕೇಶನ್ ಕೊಡಿ, ಯಾರು ಫಿಸಿಕಲಿ ಚಾಲೆಂಜ್ ಅದಾವ್ರು ಯಾರಿಗೆ ಬೇಕಾದಂದ್ರೆ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ತಮ್ಮ ಜೊತೆ ಯಾವಾಗೇ ಇದೆ. ಮತ್ತು ಬರೀ ಮೋಟರೈಸ್ಡ್ 3 ವೀಲರ್ಸೇ ಇಲ್ಲ, ಬಾಕಿ ತಮಗೆ ಏನು ಬೇಕಾಗಿದೆ ಅಂದರೆ ಸರ್ಕಾರದಿಂದ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರತಿ ವರ್ಷ ಕೊಡ್ತೀವಿ. ಸರ್, ಬೆಳಗಾವಿ ಒಳಗೆ ಸ್ಪೋರ್ಟ್ಸ್ ಒಳಗೆ ಅಚೀವ್ಮೆಂಟ್ ಮಾಡಿದವರಿಗೆ ಯಾವುದೇ ರೀತಿ 2 ವರ್ಷ ಯಾವುದೂ ಅವ್ರಿಗೆ ಸಹಾಯಧನ ಯಾವುದೂ ಇಡ್ತಾ ಇಲ್ಲ. ಮಹಾನಗರ ಪಾಲಿಕೆಯಿಂದ ಸ್ಪೋರ್ಟ್ಸ್ ಇದಾದವ್ರಿಗೆ ನಾವು ಕೌನ್ಸಿಲ್ದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಏನು ಕೊಡೋದು ಚರ್ಚೆ ಮಾಡಿ ನಾವು ಚೆನ್ನಾಗಿ ಕೊಡ್ತಾ ಇರ್ತಾರೆ. ಎಲ್ಲ ಜನಕ್ಕೆ ಬರ್ತಕೊಂಗ ಪೇಪರ್ ನ್ಯೂಸ್ ಕೊಡ್ತಾ ಇರ್ತಾರೆ ಫೆಸಿಲಿಟಿ ಬಗ್ಗೆ. ನಾವು ಫಿಸಿಕಲಿ ಚಾಲೆಂಜ್ಡ್ ಯಾರದಾರು ಸ್ಪೋರ್ಟ್ಸ್ಮನ್ ಇರಲಿ, ಕೆಲಸ ಮಾಡ್ತಾರೆ ಅವರಿರಲಿ, ಅವ್ರ ಜೊತೆ ಯಾವಾಗೇ ಇದ್ದೇವೆ ನಾವು. ಮತ್ತು ಸ್ವತಃ ಫೌಂಡೇಶನ್ದಿಂದ ಅವ್ರಿಗೆ ಶ್ರೀಲಂಕಾಗೆ ಹೋಗೋದಿತ್ತು, ಆ ವೇಳೆಗೆ ನಾನು ಮಾಡಿಕೊಟ್ಟಿದ್ದೇನೆ. ಮತ್ತು ಫಿಸಿಕಲಿ ಚಾಲೆಂಜ್ ಅವ್ರು ಇರ್ತಾರೆ, ಅವ್ರ ಜೊತೆ ನಾವು ಯಾವಾಗ ಇರಬೇಕು. ಸರ್, 2 ವರ್ಷದಿಂದ ಈ ಸ್ಪೋರ್ಟ್ಸ್ ಬಗ್ಗೆ ಅರ್ಜಿ ಕೊಟ್ಟದ ನಂತರ ಯಾವುದೇ ಸಹಾಯಧನ ನಾವು ಈಗ ಮಾತಾಡ್ತೀವಿ ಕೌನ್ಸಿಲ್ ಮಾತಾಡಿ ನಾವು ಮುಂದೆ ಕ್ರಮ ತಗೋತೀವಿ. ಮಹಾಪೌರ ಪ್ರೀತಿ ಕಾಮ್ಕರ್ ಅವರು, ಮಹಾನಗರ ಪಾಲಿಕೆ ಶೇಕಡಾ 5 ಯೋಜನೆಯಡಿ ಮಹಾನಗರ ಪಾಲಿಕೆಯು 26 ದಿವ್ಯಾಂಗರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದ್ದು, ಇದರ ಸದುಪಯೋಗವನ್ನು ದಿವ್ಯಾಂಗರು ಪಡೆದುಕೊಳ್ಳಬೇಕು ಎಂದರು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಹಾನಗರ ಪಾಲಿಕೆಯಿಂದ ವಿಕಲಚೇತನವರಿಗೆ ತ್ರಿಚಕ್ರ ವಾಹನವನ್ನು ವಿತರಿಸ್ತಾ ಇದ್ದೀವಿ. ನಮ್ಮ ಮಹಾನಗರ ಪಾಲಿಕೆಯಿಂದ 5% ಯೋಜನೆಯಡಿ ಅವು 26 ವೆಹಿಕಲ್ಸನ್ನು ಇವತ್ತು ವಿತರಣೆ ಮಾಡಿದ್ವಿ. ಪ್ರತಿ ವರ್ಷ ಕೂಡ ಇದನ್ನು ಮಾಡ್ತಾಯಿದ್ದೀವಿ. ಮುಂಬರುವಂಥ ದಿವಸದಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ವಿಕಲಚೇತನರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೋಬೇಕು ಅನ್ನೋ ಭಾವನೆಯಿಂದ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಕೂಡ ಮಾಡ್ತಾ ಬಂದಿದ್ದೀವಿ, ಈ ವರ್ಷ ಕೂಡ ಮಾಡಿದ್ದೀವಿ. ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ಹಾಗೆ ಈಗ ತೊಗೊಂಡಿದ್ದವರು, ಹಾಗೆ ಬಡವ್ರ ಜನರಿಗೂ ನಮ್ಮ ಮಹಾನಗರ ಪಾಲಿಕೆಯಿಂದ ಏನು ಬಡವರಿಗೆ ಏನು ಸಹಾಯ ಆಗಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕಚ್ಚು. ಇನ್ನು ಉಪಮಹಾಪೌರ ಹನುಮಂತ್ ಕೊಂಗಾಲಿ ಅವರು, ಮಹಾನಗರ ಪಾಲಿಕೆಯಿಂದ ಈಗಾಗಲೇ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಳುಗಳಿಗೂ ಸಹಾಯವನ್ನು ಮಾಡಲಾಗುತ್ತಿದೆ ಎಂದರು. ಈ ವೇಳೆ ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಗರ ಸೇವಕರು, ಅಧಿಕಾರಿಗಳು, ಫಲಾನುಭವಿಗಳು ಇನ್ನುಳಿದವರು ಉಪಸ್ಥಿತರಿದ್ದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.
ಶುಭಗಳಿಗೆ ಪ್ರೀತಿಯ ಗಳಿಗೆ ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.